ಸಭೆಗೂ ಮುನ್ನವೇ ಸರ್ಕಾರ ನೀರು ಬಿಟ್ಟಿದೆ ಅಂತೇಳಿ ಡಿಕೆಶಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಸಭೆಗೂ ಮುನ್ನವೇ ಸರ್ಕಾರ ನೀರನ್ನ ಬಿಟ್ಟಿದೆ ಹಾಗಂತೇಳಿ ಡಿಕೆಶಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ದೇವರ ದಯೆಯಿಂದ ಚೆನ್ನಾಗಿ ಮಳೆಯಾಗಿದೆ, ಇದರಲ್ಲಿ ಸರ್ಕಾರದ ಸಾಧನೆ ಏನೂ ಇಲ್ಲ ಹಾಗಂತೇಳಿ ಬಿಜೆಪಿ ಹೇಳ್ತಾ ಇರತಕ್ಕಂಥದ್ದು. ಮುಂಚಿತವಾಗಿಯೇ ಕಬಿನಿ ನೀರು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಲು ಗಟ್ಟಿಯಾದ ವಿಚಾರ ಸಿಕ್ಕಿದೆ. ನೀರು ನಿರ್ವಹಣೆ ಯಾವ ರೀತಿ ಸರ್ಕಾರ ಮಾಡುತ್ತೆ ಹಾಗಂತೇಳಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಲು ಗಟ್ಟಿಯಾದ ವಿಚಾರ ಸಿಕ್ಕಿದೆ. ನೀರು ನಿರ್ವಹಣೆ ಯಾವ ರೀತಿ ಸರ್ಕಾರ ಮಾಡುತ್ತೆ ನೋಡೋಣ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕುಡಿಯುವ ನೀರಿಗೆ ಸುರಕ್ಷತೆ ಮಾಡಬೇಕು ಹಾಗಂತೇಳಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಹಲವು ನಾಯಕರು ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ತಮಿಳುನಾಡಿಗೆ ಬಿಟ್ಟರೆ ನಮ್ಮ ರೈತರಿಗೆ ಯಾವಾಗ ಬಿಡ್ತೀರಿ? ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕೂಡ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಸಭೆ ನಡೆಸ್ತೀನಿ ಅಂತೇಳಿ ಸರ್ವಪಕ್ಷ ಸಭೆ ಕರೆದಿದ್ದೀರಿ, ಆದರೆ ಸಭೆಗೂ ಮುನ್ನವೇ ನೀವು ನೀರು ಬಿಟ್ಟಿದ್ದೀರಿ ಅಂಥೇಳಿ ಸಭೆಗೆ ನೀರು ಬಿಡ್ತೀರಿ ಅಂತ ಹೇಳಿದ್ರೆ ಸಭೆಗೆ ಏನು ಅರ್ಥ ಇರುತ್ತೆ? ಸರ್ವಪಕ್ಷದ ಸಭೆ ಕರೆದಿರೋದು ನಮ್ಮಗಳ ನಿರ್ಧಾರವನ್ನು ಕೇಳೋದಕ್ಕೆ. ಸಭೆಗೂ ಮುನ್ನ ನೀವು ನೀರು ಬಿಡ್ತೀರಿ ಅಂದರೆ ಸಭೆಯನ್ನು ಕರೆದು ಆದರೂ ಏನು ಅರ್ಥ ಹಾಗಂಥೇಳಿ ಬಿಜೆಪಿಯ ಹಲವು ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೊಮ್ಮಾಯಿಯವರಾಗಿರ್ಬೋದು, ಆರ್ ಅಶೋಕ ಆಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥ ನಾಯಕರುಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಭೆ ಕರೆದಿದ್ದೀರಿ, ನಮ್ಮ ನಿರ್ಧಾರನಾದರೂ ಕೇಳಬೇಕಲ್ಲ ನೀವು. ಸರ್ಕಾರದ ವಿರುದ್ಧ ಈ ರೀತಿಯ ಒಂದು ಆಕ್ರೋಶವನ್ನು ಹೊರಹಾಕಲಾಗಿದೆ. ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬ. ಭಾಗವಹಿಸಬೇಕನ್ನುವಂಥದ್ದು ತೀರ್ಮಾನ ಆಗಿದೆ. ಈಗ ನಿನ್ನೆ ಮಳೆ ಬಂದು ನಮ್ಮ ಕರ್ನಾಟಕಕ್ಕೆ ವರ್ಣದೇವ ಆಶೀರ್ವಾದ ಮಾಡಿದ್ದಾನೆ. ವಯನಾಡಿನಲ್ಲೂ ಆಗಿದೆ, ಕೊಡಗಲ್ಲೂ ಆಗಿದೆ, ಈ ಕಡೆ ಸಕಲೇಶಪುರದಲ್ಲೂ ಆಗಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಕಬಿನಿಯಲ್ಲಿ ನೀರು ಬಿಟ್ಟಿದ್ದಾರೆ. ಅದನ್ನು ಪೂರ್ತಿ ಆಗೋದು ಕಾಯಕ್ಕಿಂತ ಮುಂಚೆನೇ ನಿನ್ನೆನೇ ಸೂಚನೆ ಕೊಟ್ಟು ಸ್ವಲ್ಪ ಮುಂಚಿತವಾಗೇ ನೀರು ಬಿಟ್ಟಿರುವಂಥದ್ದು ಗಮನದಲ್ಲಿದೆ. ಏನೇ ಆಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ನಮಗೆ ಭಾಳ ಗಟ್ಟಿಯಾಗಿರುವಂಥ ವಿಚಾರ ಸಿಕ್ಕಿದೆ. ಸರ್ಕಾರ ಏನು ಮಾಡ್ತಿದೆ ನೋಡೋಣ. ಯಾಕಂದರೆ ಇದು ಕೇವಲ ಒಂದು ಬಾರಿ ನೀರು ಬಿಡೋದು ಜೂನ್ ಜುಲೈ ಪ್ರಶ್ನೆ ಅಲ್ಲ. ಇಡೀ ವರ್ಷದಲ್ಲಿ ಕಾವೇರಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ. ಸರ್ಕಾರ ಏನು ಹೇಳ್ತಿದೆ ನೋಡೋಣ. ನಮ್ಮದೇ ಆದಂಥ ವಿಚಾರಗಳಿದ್ದಾವೆ, ಅಲ್ಲಿ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಒಂದೇ ಒಂದು ಮಾತು, ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಕೂಡ ಕರ್ನಾಟಕದ ಕುಡಿಯೋ ನೀರಿನ ಹಿತಾಸಕ್ತಿ, ಬೆಂಗಳೂರಿನ ಕುಡಿಯೋ ನೀರಿನ ಹಿತಾಸಕ್ತಿ, ಮಂಡ್ಯ ಮೈಸೂರಿನ ಕುಡಿಯೋ ನೀರು ಮತ್ತು ನಮ್ಮ ಮುಂಗಾರು ಬೆಳೆಗೆ ಏನು ನೀರನ್ನು ಯಾವ ರೀತಿ ಸುರಕ್ಷಿತವಾಗಿ ಮಾಡ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಇದು ಹುಡುಗಾಟದ ಮಾತಾಗಿದೆ. ನಾವು 9,500 ಕೇಳಿದ್ರು, ನಾವು 3,000 ಕೇಳಿಸಿದ್ವಿ. ಅದೇನು ಕಾವೇರಿ ಬೇಗೆಯಲ್ಲಿದ್ದ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಬಿನಿ ಹಾರಂಗಿ ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಕಾವೇರಿ ಬೇಗೆಯಲ್ಲಿದ್ದ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಕಬಿನಿ ಹಾರಂಗಿ ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. 2 ದಿನಗಳ ಭರ್ಜರಿ ಮಳೆಗೆ ಭರ್ತಿಯಾಗಿದ್ದಾವೆ ಡ್ಯಾಮ್ಗಳು. ಕೇರಳದ ವಯನಾಡಿನಲ್ಲಿ ಹೆಚ್ಚಾಗ್ತಾ ಇದೆ ಮಳೆಯ ಕಾರಣಕ್ಕೆ ಡ್ಯಾಮ್ಗಳು ತುಂಬಿದ್ದಾವೆ. ಗುಡ್ ನ್ಯೂಸ್ ಇದು, ಒಳ್ಳೆಯದು ತುಂಬಿದ್ರೆ. ಇನ್ನು ಕಬಿನಿ ಜಲಾಶಯಕ್ಕೆ 23,009 ಕ್ಯೂಸೆಕ್ ನೀರನ್ನು ಒಳಹರಿವು ಆಗಿರ್ತಕ್ಕಂಥದ್ದು. ಜಲಾಶಯದಿಂದ 9,958 ಕ್ಯೂಸೆಕ್ ನೀರು ಹೊರಹರಿವು ಆಗಿರ್ತಕ್ಕಂಥದ್ದು. 2,284 ಅಡಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ 2,282 ಹೆಚ್ಚಳ ಆಗಿರ್ತಕ್ಕಂಥದ್ದು.
19.25 TMC ಸಾಮರ್ಥ್ಯದ ಕಬಿನಿಯಲ್ಲಿ 18.20 TMC ನೀರು ಸಂಗ್ರಹ ಆಗಿದೆ. ಡ್ಯಾಮ್ ಸುರಕ್ಷತೆ ದೃಷ್ಟಿಯಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಎಸ್ ವೀಕ್ಷಕರ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಹಾರಂಗಿ ಮತ್ತು ಕಬಿನಿ ಡ್ಯಾಮ್ಗಳು ತುಂಬ ಹರಿತಾ ಇದ್ದಾವೆ. ಕಾವೇರಿ ನದಿಯ ಉಪನದಿಗಳ ಒಂದು ಡ್ಯಾಮ್ಗಳು ಇವು. ಆ ಎರಡೂ ಡ್ಯಾಮು ಮಳೆ ಆಗಿರ್ತಕ್ಕಂಥ ಕಾರಣಕ್ಕೆ ಕೇರಳ ಭಾಗದಲ್ಲಿ ಹೆಚ್ಚಿಗೆ ಮಳೆ ಆಗ್ತಾ ಇದೆ. ವಯನಾಡು ಭಾಗದಲ್ಲಿ ಅಲ್ಲೆಲ್ಲ ಕಬಿನಿ ಡ್ಯಾಮ್ ಇರೋದು ಅಲ್ಲೇ ಅಲ್ವಾ. ಸೊ ಆ ಡ್ಯಾಮ್ ಫುಲ್ ತುಂಬಿದೆ. ಸೊ ಕಬಿನಿ, ಹಾರಂಗಿ, ತುಂಗಭದ್ರಾ ಈ 3 ಡ್ಯಾಮ್ಗಳು ತುಂಬಿದರೆ ಆ ನೀರನ್ನು KRSಗೆ ಬಿಟ್ಕೋಬೋದು. ಅಲ್ಲಿಂದ ನಮಗೆ ಸಾಕಾಗಷ್ಟು ನೀರಿದ್ದರೆ ಅದನ್ನು ತಮಿಳುನಾಡಿಗೆ ಬಿಡಬಹುದು. ಬಟ್ ಚರ್ಚೆ ನಡೀತಾ ಇದೆ, ಆಲ್ರೆಡಿ ಬಿಟ್ಟಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಸರ್ಕಾರ ಕಬಿನಿ ಡ್ಯಾಮ್ ತುಂಬ ಹರಿತಾ ಇದೆ. ಆ ಕಾರಣಕ್ಕಾಗಿ ಹೆಚ್ಚಿಗೆ ನೀರು ಆಗಿಬಿಟ್ರೆ ಡ್ಯಾಮ್ ಸಾಮರ್ಥ್ಯ ಮೀರಿ ನೀರು ಅಲ್ಲಿ ತುಂಬ್ಕೊಂಡು ಬಿಟ್ಟರೆ ಡ್ಯಾಮ್ಗೆ ತೊಂದರೆ ಆಗುತ್ತೆ. ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಹೊರಬಿಡಲಾಗಿದೆ.